ಸಂಕ್ರಾಂತಿ ಹಬ್ಬವು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಬರುವ ಹಬ್ಬವಾಗಿದ್ದು, ಇದು ಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ. ಆದರೆ ಸಂಕ್ರಾಂತಿಯಂದು ಹುಟ್ಟಿದ ಗಂಡು ಮಕ್ಕಳಿಗೆ ತೊಂದರೆ ಉಂಟಾಗುತ್ತದೆ ಎಂಬ ಮೂಢನಂಬಿಕೆಯು ಇನ್ನೂ ಭಾರತೀಯ ಜ್ಯೋತಿಷ್ಯಶಾಸ್ತ್ರದಲ್ಲಿ ಇದೆ. ಭಾರತೀಯ ಜ್ಯೋತಿಷ್ಯಶಾಸ್ತ್ರದಲ್ಲಿ ಕೆಲವು ಕಡೆ ಸಾಮಾನ್ಯ ಮೂಢನಂಬಿಕೆಯಲ್ಲ, ಬದಲಿಗೆ ಜನನ ಸಮುದಾಯದ ಗ್ರಹ ನಕ್ಷತ್ರಗಳ ಆಧಾರದ ಮೇಲೆ ಅವರ ಭವಿಷ್ಯ ಹೇಳಲಾಗುತ್ತದೆ ಮತ್ತು ಮಕರ ಸಂಕ್ರಾಂತಿಯಂದು ಹುಟ್ಟುವ ಮಕ್ಕಳಿಗೆ ವಿಶೇಷ ಅದೃಷ್ಟವಂತರೆಂದು ಪರಿಗಣಿಸಲಾಗುತ್ತದೆ. ಇನ್ನು ಸಂಕ್ರಾಂತಿ ಹಬ್ಬದ ಜ್ಯೋತಿಷ್ಯ, ಶುಭ ಸಮಯ, ಗ್ರಹಗತಿಗಳು ಮತ್ತು ಅದೃಷ್ಟ ಇವುಗಳೆಲ್ಲವನ್ನು ನೋಡುವುದಾದರೆ, ಇನ್ನು ಸಂಕ್ರಾಂತಿ ಅಂದರೆ ಮಕರ ಸಂಕ್ರಾಂತಿ ಎಂದರೆ ಸೂರ್ಯನು ಉತ್ತರಾಯಣ ಪ್ರವೇಶಿಸುವ ಕಾಲ. ಇದನ್ನು ಶುಭ ಮುಹೂರ್ತವೆಂದು ಪರಿಗಣಿಸಲಾಗುತ್ತದೆ. ಇನ್ನು ಹುಟ್ಟಿದ ಯಾವುದೇ ಮಗುವಿನ ಭವಿಷ್ಯವು ಆ ದಿನದ ಗ್ರಹ ನಕ್ಷತ್ರಗಳ ಸ್ಥಾನವನ್ನು ಅವಲಂಬಿಸಿರುತ್ತದೆ. ಸಂಕ್ರಾಂತಿಯಂದು ಜನನದಿಂದ ತೊಂದರೆಯಾಗುವ ಬಗ್ಗೆ ನಿರ್ದಿಷ್ಟ ಜ್ಯೋತಿಷ್ಯ ನಿಯಮಗಳಿಲ್ಲ. ಆದರೆ ಅನೇಕರು ಸಂಕ್ರಾಂತಿಯಂದು ಜನಿಸಿದ ಮಕ್ಕಳು ಅದೃಷ್ಟವಂತರು, ಅವರಿಗೆ ಜೀವನದಲ್ಲಿ ಕಷ್ಟಗಳು ಕಡಿಮೆ ಇರುತ್ತವೆ ಎಂದು ನಂಬುತ್ತಾರೆ. ಇನ್ನು ಕೆಲವೊಂದು ಕಡೆ ಸಂಪ್ರದಾಯಗಳ ಪ್ರಕಾರ ಹೇಳುವುದಾದರೆ, ಸಂಕ್ರಾಂತಿಯಲ್ಲಿ ಹುಟ್ಟಿದ ಗಂಡು ಮಕ್ಕಳಿಗೆ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗಬಲ್ಲವು ಎಂದು ಹೇಳುತ್ತಾರೆ. ಆದರೆ ಇದು ಸಾರ್ವತ್ರಿಕವಲ್ಲ. ಇಂತಹ ನಂಬಿಕೆಗಳು ಇದ್ದಲ್ಲಿ ಇದಕ್ಕೆ ಪರಿಹಾರವಾಗಿ ವಿಶೇಷ ಪೂಜೆ, ದಾನ, ಧರ್ಮಗಳು ಸಹ ಇನ್ನೂ ಚಾಲ್ತಿಯಲ್ಲಿವೆ. ಸಂಕ್ರಾಂತಿಯಂದು ಜನಿಸಿದ ಮಕ್ಕಳಿಗೆ ತೊಂದರೆಯಾಗುವುದಕ್ಕಿಂತ ಸಂಕ್ರಾಂತಿ ಸಮಯವು ಶುಭ ಕಾಲವೆಂದು ಪರಿಗಣಿಸಲಾಗುತ್ತದೆ. ಈ ಬಾರಿ ಅನುರಾಗ ನಕ್ಷತ್ರದ ಹೊಂದಿಗೆ ಸಂಕ್ರಾಂತಿ ಹಬ್ಬವು ಬರುವುದರಿಂದ ಗಂಡು ಮಕ್ಕಳಿಗೆ ತುಂಬ ಅಪಾಯಕಾರಿ ತೊಂದರೆಯೂ ಸಹ ಇದೆ ಎಂದು ಹೇಳಲಾಗುತ್ತದೆ. ಮುಖ್ಯವಾಗಿ ಈ ಗಂಡಯೋಗದಿಂದ ಗಂಡು ಮಕ್ಕಳಿಗೆ ಅಪಾಯವು ಹೆಚ್ಚಾಗಿ ಕಾಣಬರುತ್ತದೆ. ಈ ಹಬ್ಬದ ಮುನ್ಸೂಚನೆಯಲ್ಲಿಯೇ ಗಂಡು ಮಕ್ಕಳು ಹೆಚ್ಚು ಜಾಗರೂಕತೆಯರಾಗಿ ಇರಬೇಕು. ವಿಶೇಷವಾಗಿ ಗಾಳಿಪಟ ಬೀಸುವ ಭರದಲ್ಲಿ ಇರಬಹುದು, ಮತ್ತು ರಾಸುಗಳನ್ನು ಕಿಚಾಯಿಸುವ ಸಂದರ್ಭದಲ್ಲಾಗಿರಬಹುದು. ಗಂಡು ಮಕ್ಕಳು ಹೆಚ್ಚು ಹುಷಾರಾಗಿ ಇರಬೇಕು ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ಒಟ್ಟಾರೆಯಾಗಿ ಈ ಬಾರಿ ಬರಲಿರುವ ಸಂಕ್ರಾಂತಿ ಹಬ್ಬವು ಕೇವಲ ಸಂಭ್ರಮದ ಆಚರಣೆಯಷ್ಟೇ ಅಲ್ಲದೆ, ಗಂಡು ಮಕ್ಕಳನ್ನು ಹೊಂದಿರುವ ಪೋಷಕರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಹೊತ್ತು ತರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಸಿದ್ಧ ಸಿದ್ಧಾಂತಗಳು ಮತ್ತು ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ ಈ ವರ್ಷದ ಗ್ರಹಗಳ ಚಲನೆಯು ಪುತ್ರ ಸಂತಾನದ ಮೇಲೆ ಕೆಟ್ಟ ಪ್ರಭಾವ ಬೀರುವ ಸಾಧ್ಯತೆ ಇದೆ ಎಂದು ತಿಳಿಸುತ್ತಿದ್ದಾರೆ. ಈ ಹಬ್ಬದ ದಿನದಂದು ರೂಪುಗೊಳ್ಳುತ್ತಿರುವ ಗಂಡಯೋಗ ಮತ್ತು ದಂಡಯೋಗದ ಪ್ರಭಾವದಿಂದ ಗಂಡು ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಗಳು, ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಮತ್ತು ಅನಿರೀಕ್ಷಿತ ಅಪಘಾತಗಳು ಸಂಭವಿಸುವ ಗಂಡಾಂತರವಿದೆ ಎಂದು ಶಾಸ್ತ್ರಗಳು ಎಚ್ಚರಿಸುತ್ತಿವೆ. ಈ ಭಯಾನಕ ದೋಷವನ್ನು ನಿವಾರಿಸಿ ನಿಮ್ಮ ಮಕ್ಕಳನ್ನು ರಕ್ಷಿಸಲು ಪ್ರತಿಯೊಬ್ಬ ತಾಯಿಯು ಈ ಸಂಕ್ರಾಂತಿ ಹಬ್ಬದಂದು ಒಂದು ವಿಶೇಷವಾದ ಪರಿಹಾರವನ್ನು ಮಾಡುವುದು ಅತ್ಯಗತ್ಯವಾಗಿದೆ. ಪರಿಹಾರವನ್ನು ಮಾಡುವ ವಿಧಾನ ಮತ್ತು ಸಮಯದ ಬಗ್ಗೆ ಈಗ ವಿವರವಾಗಿ ತಿಳಿಯೋಣ. ಈ ದೈವಿಕ ಕಾರ್ಯವನ್ನು ನೀವು ಭೋಗಿ ಹಬ್ಬ ಅಥವಾ ಸಂಕ್ರಾಂತಿ ಹಬ್ಬ ದಿನದಂದು ಬೆಳಗ್ಗೆ 5ರಿಂದ 7 ಗಂಟೆಯ ಒಳಗೆ ಅಥವಾ ಸಂಜೆ 6ರಿಂದ 8 ಗಂಟೆಯ ಒಳಗೆ ಸಂಧ್ಯಾ ಸಮಯದಲ್ಲಿ ಮಾಡಬೇಕು. ಈ ಶಕ್ತಿಯುತ ಪರಿಹಾರಕ್ಕಾಗಿ ಮೊದಲು ಒಂದು ಶುದ್ಧವಾದ ತಾಮ್ರದ ಚೆಂಬನ್ನು ತೆಗೆದುಕೊಳ್ಳಿ. ತಾಮ್ರದ ಲೋಹದ ನಕಾರಾತ್ಮಕ ತರಂಗಗಳನ್ನು ಹೀರಿಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತದೆ. ಆ ಚೆಂಬಿನಲ್ಲಿ ಅರ್ಧದಷ್ಟು ನೀರನ್ನು ತುಂಬಿಸಿ, ಅರ್ಧಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಬಟ್ಟೆ ಒಗೆಯುವ ಪುಡಿಯನ್ನು ಬೆರೆಸಿ. ಆಗ ಆ ನೀರು ತಕ್ಷಣವೇ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದು ಉಗ್ರದೋಷಗಳನ್ನು ನಿವಾರಿಸಲು ಬಹಳ ಸಹಕಾರಿಯಾಗುತ್ತದೆ. ನಂತರ ಈ ಕೆಂಪು ನೀರಿಗೆ ನಿಮ್ಮ ಮಗನ ತಲೆಯ ಸ್ವಲ್ಪ ಕೂದಲನ್ನು ಹಾಕಿ, ದೇಹದ ಭಾಗವಾದ ಕೂದಲು ಮಗನ ಮೇಲಿನ ದೋಷವನ್ನು ನೀರಿಗೆ ವರ್ಗಾಯಿಸಲು ನೆರವಾಗುತ್ತದೆ. ನಂತರ ಆ ನೀರಿಗೆ ಕಲ್ಲುಪ್ಪು,
17 ಕಾಳುಮೆಣಸು ಜಜ್ಜಿ ಹಾಕಿ 13 ಒಣಮೆಣಸಿಕಾಯಿ ಸೇರಿಸಿ ನಕಾರಾತ್ಮಕ ಶಕ್ತಿಯನ್ನು ದೃಷ್ಟಿದೋಷವನ್ನು ಸುಟ್ಟು ಹಾಕುವ ಗುಣವನ್ನು ಹೊಂದಿರುತ್ತದೆ. ಬಲಗೈಯ ತೋರುಬೆರಳಿನಿಂದ ಆ ಮಗುವಿಗೆ ನೀರನ್ನು ಚಿಮುಕಿಸಿ ಎಲ್ಲ ಗಂಡಾಂತರಗಳು ಪೀಡೆಗಳು ಸಹ ದೂರವಾಗಲಿ ಎಂದು ಸಂಕಲ್ಪ ಮಾಡಿ. ನಂತರ ನಿಮ್ಮ ಮಗುವನ್ನು ಮನೆಯ ಹೊರಗಿನ ಹೊಸ್ತಿಲ ಬಳಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂರಿಸಿಕೊಳ್ಳಿ. ಈ ಸಿದ್ಧಪಡಿಸಿದ ನೀರನ್ನು ಹಿಡಿದುಕೊಂಡು ಮಗನ ತಲೆಯ ಸುತ್ತ 3 ಬಾರಿ ಬಲದಿಂದ ಎಡಕ್ಕೆ ಮತ್ತು 3 ಬಾರಿ ಎಡದಿಂದ ಬಲಕ್ಕೆ ತಿರುಗಿಸಿ ದೃಷ್ಟಿ ತೆಗೆಯಿರಿ. ಕೊನೆಯದಾಗಿ ತಲೆಯಿಂದ ಪಾದದವರೆಗೆ 3 ಬಾರಿ ಇಳಿಸಿ ಆ ಕೆಟ್ಟ ಶಕ್ತಿಯನ್ನು ನೀರಿಗೆ ಆವಾಹನೆ ಮಾಡಿ. ದೃಷ್ಟಿ ತೆಗೆದ ನಂತರ ಆ ನೀರನ್ನು ತಕ್ಷಣವೇ ಮನೆಯಿಂದ ಹೊರ ಇರುವ ಚರಂಡಿಗೆ ಅಥವಾ ಹರಿಯುವ ನದಿಗೆ ಇಲ್ಲ ಗಿಡದ ಬುಡಕ್ಕಾದರೂ ಹಾಕಿ ಸುರಿಯಬೇಕು. ಇದಿಷ್ಟು ಈ ಸಂಕ್ರಾಂತಿ ಹಬ್ಬಕ್ಕೆ ಗಂಡು ಮಕ್ಕಳಿಗಿರುವ ಗಂಡಾಂತರದ ಪರಿಹಾರ ಅಂತಲೇ ಹೇಳಬಹುದು. ತಪ್ಪದೆ ಎಲ್ಲ ತಾಯಂದಿರು ಸಹ ಈ ಒಳ್ಳೆಯ ರೀತಿಯ ಕೆಲಸವನ್ನು ಮಾಡಿ ನಿಮ್ಮ ಗಂಡು ಮಕ್ಕಳನ್ನು ಅಪಾಯದಿಂದ ನೀವೇ ತಪ್ಪಿಸಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋ ಮುಗಿಸುತ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.